ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಇಸ್ರೋನ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ನಲ್ಲಿರುವಂತಹ ಸಬ್ ಆಫೀಸರ್ ಅಥವಾ ಎಲೆಕ್ಟ್ರಿಷಿಯನ್, ಫಿಟ್ಟರ್ ಮತ್ತು ಡ್ರೈವರ್ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ, ಇದರಿಂದ ನಾನು ಅಪ್ಡೇಟ್ ಮಾಡೋ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನೀವಿಲ್ಲಿ ನೋಡ್ಬೋದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ನಲ್ಲಿ ಈ ಕೆಳಕಂಡ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಇದು ಇರುವಂಥದ್ದು ತಿರುವನಂತಪುರಂ ಮತ್ತು ಬೆಂಗಳೂರು, ಈ ಎರಡು ಕಡೆ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಹುದ್ದೆಯ ವಿವರ ನೋಡೋದಾದರೆ, ಪೋಸ್ಟ್ ಹೆಸರು ಬಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ. ಇದು ಲೆವೆಲ್ 7 ಹುದ್ದೆ ಆಗಿರುತ್ತೆ. ಇನ್ನು ಪೇ ಸ್ಕೇಲ್ ಎಷ್ಟಿದೆ ನೋಡೋದಾದರೆ, ಸ್ಯಾಲ್ರಿ 44,900ಇಂದ 1,42,400 ತನಕ ಸ್ಯಾಲ್ರಿ ಇರುತ್ತೆ. ಇನ್ನು ಪೋಸ್ಟ್ ನಂಬರು 792 ಮೆಕ್ಯಾನಿಕಲ್ 11 ಪೋಸ್ಟ್ ಖಾಲಿ ಇರುವಂಥದ್ದು. ವಲಯಮಾಲದಲ್ಲಿ 8 ಪೋಸ್ಟ್ ಖಾಲಿ ಇದೆ. ಇನ್ನು ಬೆಂಗಳೂರಲ್ಲಿ 3 ಪೋಸ್ಟ್ ಖಾಲಿ ಇದೆ. ಇನ್ನು ವಲಯಮಾಲದಲ್ಲಿ ಅನ್ರಿಸರ್ವ್ಡ್ 3 ಪೋಸ್ಟು, OBC 3, SC 1, EWS 1. ಇನ್ನು ಬೆಂಗಳೂರಲ್ಲಿ ಅನ್ರಿಸರ್ವ್ಡ್ 2, SC 1. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿ ನೋಡೋದಾದರೆ, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾವನ್ನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕು. ಇದು ಪೋಸ್ಟ್ ನಂಬರ್ 793 ಎಲೆಕ್ಟ್ರಾನಿಕ್ಸು 1 ಪೋಸ್ಟ್ ಖಾಲಿ ಇರುವಂಥದ್ದು ವಲಯಮಾಲದಲ್ಲಿ, ಅನ್ರಿಸರ್ವ್ಡ್ ಪೋಸ್ಟು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತೇಳಿ ನೋಡೋದಾದರೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಲ್ಲಿ ಡಿಪ್ಲೊಮಾವನ್ನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಪೋಸ್ಟ್ ಬಂದ್ಬಿಟ್ಟು ಸಬ್ ಆಫೀಸರ್. ಇದು ಲೆವೆಲ್ 6ನ ಪೋಸ್ಟ್ ಆಗಿರುತ್ತೆ. ಇನ್ನು ಪೇ ಸ್ಕೇಲ್ ನೋಡೋದಾದರೆ 35,400ಇಂದ 1,12,400 ತನಕ ಇರುತ್ತೆ. ಇನ್ನು ಪೋಸ್ಟ್ ನೇಮ್ ನೋಡೋದಾದರೆ, ನಂಬರ್ 794 ಸಬ್ ಆಫೀಸರ್, 1 ಪೋಸ್ಟ್ ಖಾಲಿ ಇರುವಂಥದ್ದು ವಲಯಮಾಲದಲ್ಲಿ, ಅನ್ರಿಸರ್ವ್ಡ್ ಆಗಿರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತೇಳಿ ನೋಡೋದಾದರೆ, ಫೈರ್ ಮ್ಯಾನಲ್ಲಿ ಅಥವಾ DCOದಲ್ಲಿ 6 ವರ್ಷ ಎಕ್ಸ್ಪೀರಿಯನ್ಸ್ನ ಸಬ್ ಆಫೀಸರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅಥವಾ PCMಲ್ಲಿ BScನ ಮಾಡಿರಬೇಕು. ಸಬ್ ಆಫೀಸರು ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅಥವಾ ಫೈರ್ ಮ್ಯಾನ್ ಆಗಿ ಕೂಡ ಕೋರ್ಸನ್ನು ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಹುದ್ದೆ ಟೆಕ್ನಿಷಿಯನ್ B. ಇದು ಲೆವೆಲ್ 3ಯ ಹುದ್ದೆ ಆಗಿರುತ್ತೆ. ಪೇ ಸ್ಕೇಲ್ ನೋಡೋದಾದರೆ 21,700ಇಂದ 69,100 ಆಗಿರುತ್ತೆ. ಇನ್ನು ಪೋಸ್ಟ್ ನಂಬರ್ ನೋಡೋದಾದರೆ 795 ಟರ್ನರ್, 1 ಹುದ್ದೆ ಖಾಲಿ ಇರುವಂಥದ್ದು ವಲಯಮಾಲದಲ್ಲಿ, ಅನ್ರಿಸರ್ವ್ಡ್ ಆಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ, SSLC ಕಂಪ್ಲೀಟ್ ಆಗಿರಬೇಕು ಅಥವಾ SSC ಪಾಸ್ ಆಗಿರಬೇಕು. ಇನ್ನು ITIದಲ್ಲಿ ಟರ್ನರ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಇನ್ನು ಪೋಸ್ಟ್ ನಂಬರ್ 796 ನೋಡೋದಾದರೆ ಫಿಟ್ಟರ್. ಇದು 4 ಪೋಸ್ಟ್ ಖಾಲಿ ಇರುವಂಥದ್ದು ವಲಯಮಾಲದಲ್ಲಿ, 2 ಹುದ್ದೆ ಖಾಲಿ ಇರುತ್ತೆ, OBC 1 ಮತ್ತು EWS 1. ಇನ್ನು ಬೆಂಗಳೂರಲ್ಲಿ 2 ಹುದ್ದೆ ಖಾಲಿ ಇರುತ್ತೆ, ಅನ್ರಿಸರ್ವ್ಡ್ ಆಗಿರುತ್ತೆ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ SSLCಯಲ್ಲಿ ಪಾಸಾಗಿರಬೇಕು ಮತ್ತು SSC ಪಾಸಾಗಿರಬೇಕು ಅಥವಾ ITIನೇ ಫಿಟ್ಟರ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ರೆಫ್ರಿಜರೇಷನ್ ಆ್ಯಂಡ್ ಕಂಡೀಷನಿಂಗ್ ಮೆಕ್ಯಾನಿಕ್, ಖಾಲಿರೋ ಹುದ್ದೆ 1, ಪ್ಲೇಸ್ ಬೆಂಗಳೂರು. ಬೆಂಗಳೂರಲ್ಲಿ 1 ಹುದ್ದೆ ಖಾಲಿ ಇದೆ, ಅನ್ರಿಸರ್ವ್ಡ್ ಪೋಸ್ಟ್ ಆಗಿರುತ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ SSLC ಪಾಸಾಗಿರಬೇಕು ಅಥವಾ SSC ಪಾಸಾಗಿರಬೇಕು. ಇನ್ನು ITIಯಲ್ಲಿ ರೆಫ್ರಿಜರೇಷನ್ ಆ್ಯಂಡ್ ಕಂಡೀಷನಿಂಗ್ ಮೆಕ್ಯಾನಿಕಲ್ಲಿ ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೆಕ್ಸ್ಟ್ ಪೋಸ್ಟು ಹೆವಿ ವೆಹಿಕಲ್ ಡ್ರೈವರ್. ಟೋಟಲ್ ಪೋಸ್ಟ್ ಬಂದು 2 ಹುದ್ದೆ ಖಾಲಿ ಇರುವಂಥದ್ದು. ಇದು ಲೆವೆಲ್ 2ನ ಹುದ್ದೆ ಆಗಿರುತ್ತೆ. ಪೇ ಸ್ಕೇಲ್ ಬಂದು ನೋಡೋದಾದರೆ 19,900ಇಂದ 63,300 ತನಕ ಇರುತ್ತೆ. ಇದು ವಲಯಮಾಲದಲ್ಲಿ 2 ಪೋಸ್ಟ್ ಖಾಲಿ ಇರುವಂಥದ್ದು, SC 1, EWS 1 ಪೋಸ್ಟ್ ಖಾಲಿ ಇರೋದು. ಎಜುಕೇಷನ್ ಕ್ವಾಲಿಫಿಕೇಷನ್ SSLC ಪಾಸಾಗಿರಬೇಕು, SSC ಪಾಸಾಗಿರಬೇಕು. ಇನ್ನು 5 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡಿದಂಥ ಅನುಭವ ಹೊಂದಿರಬೇಕು. ಅದರಲ್ಲಿ ಹೆವಿ ವೆಹಿಕಲ್ ಡ್ರೈವರ್ ಆಗಿ 3 ಇಯರ್ಸ್ ಮತ್ತು ಲೈಟ್ ವೆಹಿಕಲ್ ಡ್ರೈವರ್ ಆಗಿ 2 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಅಷ್ಟೇ ಅಲ್ಲ, ಹೆವಿ ವೆಹಿಕಲ್ ಡ್ರೈವರ್ ಲೈಸೆನ್ಸನ್ನು ಹೊಂದಿರಬೇಕು ಮತ್ತು ಪಬ್ಲಿಕ್ ಸರ್ವಿಸ್ ಬ್ಯಾಡ್ಜನ್ನು ಹೊಂದಿರಬೇಕು. ನೆಕ್ಸ್ಟು ನೋಡೋದಾದರೆ ಲೈಟ್ ವೆಹಿಕಲ್ ಡ್ರೈವರು. ಟೋಟಲ್ 2 ಪೋಸ್ಟ್ ಖಾಲಿ ಇರುವಂಥದ್ದು ವಲಯಮಾಲದಲ್ಲಿ. ಇದು ಅನ್ರಿಸರ್ವ್ಡ್ 1 ಪೋಸ್ಟ್ ಖಾಲಿ ಇರುತ್ತೆ ಮತ್ತು OBC 1 ಪೋಸ್ಟ್ ಖಾಲಿ ಇರುವಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ SSLC ಕಂಪ್ಲೀಟ್ ಆಗಿರಬೇಕು ಅಥವಾ SSC ಪಾಸ್ ಆಗಿರಬೇಕು. ಇನ್ನು 3 ಇಯರ್ಸ್
ಲೈಟ್ ವೆಹಿಕಲ್ ಡ್ರೈವರ್ ಆಗಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಅಷ್ಟೇ ಅಲ್ಲ, ವ್ಯಾಲಿಡ್ ಲೈಟ್ ವೆಹಿಕಲ್ಲು ಡ್ರೈವರ್ ಲೈಸೆನ್ಸನ್ನು ಹೊಂದಿರಬೇಕು. ಅಷ್ಟೇ ಅಲ್ಲ, ಕೆಲವೊಂದು ಜನರಲ್ ಕಂಡೀಷನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಏನೇನು ಕಂಡೀಷನ್ಸ್ ಇದೆ, ಏನೆಲ್ಲ ಇದೆ ಅಂತ ನೋಟಿಫಿಕೇಷನ್ನ ಡೀಟೇಲಾಗಿ ಓದಿ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇನ್ನು ಏಜ್ ಲಿಮಿಟ್ ಎಷ್ಟಿದೆ ಅಂತೇಳಿ ನೋಡೋದಾದರೆ ಮಿನಿಮಮ್ 18 ಇಯರ್ಸ್ ಏಜ್ ಆಗಿರಬೇಕು, ಮ್ಯಾಕ್ಸಿಮಮ್ ಅಂದರೆ 35 ಇಯರ್ಸ್ ಏಜ್ ಆಗಿರಬೇಕು. ಅಷ್ಟೇ ಅಲ್ಲ, SC/ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ 5 ಇಯರ್ಸ್ ಆ್ಯಂಡ್ OBC ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. 2 ಟೈಪಲ್ಲಿ ಎಕ್ಸಾಮನ್ನು ನಡೆಸುವಂಥದ್ದು. ಇನ್ನು ಪೋಸ್ಟ್ ನಂಬರ್ 794 ಏನಿದೆ, ಇದನ್ನು ಹೊರತುಪಡಿಸಿ ಬೇರೆಲ್ಲ ಹುದ್ದೆಗೂ ರಿಟರ್ನ್ ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ಮಾಡಲಾಗುತ್ತೆ. ಇನ್ನು ರಿಟರ್ನ್ ಟೆಸ್ಟಲ್ಲಿ ಮತ್ತು ಸ್ಕಿಲ್ ಟೆಸ್ಟಲ್ಲಿ ಪಾಸ್ ಆಗಲಿಕ್ಕೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಏನಿದ್ದೀರೋ ಅವರು 80ಗೆ 32 ಮಾರ್ಕ್ಸನ್ನು ತೊಗೊಳ್ಬೇಕು, 100ಗೆ 50 ಮಾರ್ಕ್ಸನ್ನು ತೊಗೊಳ್ಬೇಕು ಸ್ಕಿಲ್ ಟೆಸ್ಟಲ್ಲಿ. ಹಾಗೆ ರಿಸರ್ವ್ಡ್ ಕ್ಯಾಂಡಿಡೇಟ್ ಅವರು ರಿಟರ್ನಲ್ಲಿ 80ಗೆ 24 ಮಾರ್ಕ್ಸ್ ತೊಗೊಳ್ಬೇಕು, ಹಾಗೆ 100ಗೆ 40 ಮಾರ್ಕ್ಸನ್ನು ತೊಗೊಳ್ಬೇಕು ಕ್ವಾಲಿಫೈ ಆಗಲಿಕ್ಕೆ. ಇನ್ನು ಎಕ್ಸಾಮ್ ಫೀಸು ಎಲ್ಲ ಕ್ಯಾಂಡಿಡೇಟಿಗೂ 500 ರುಪೀಸ್ ಇದೆ. ಅಂದರೆ ಶುಲ್ಕ ವಿನಾಯಿತಿ ಕೋರಿರುವಂಥ ಅಭ್ಯರ್ಥಿ ಏನಿದ್ದೀರಾ, ಫೀಮೇಲ್ ಕ್ಯಾಂಡಿಡೇಟ್ ಇರ್ಬೋದು, SC/ST ಇರ್ಬೋದು, PWBD ಇರ್ಬೋದು, ಅಥವಾ ಮಾಜಿ ಸೈನಿಕರು ಏನಿದ್ದೀರಾ ಅವರಿಗೆ 500 ರುಪೀಸ್ ರಿಫಂಡ್ ಆಗುತ್ತೆ. ಹಾಗೆ ಅನ್ರಿಸರ್ವ್ಡ್ ಏನಿದ್ದೀರಾ ಮತ್ತು OBC ಏನಿದ್ದೀರಾ ಅಂಥ ಕ್ಯಾಂಡಿಡೇಟ್ಗಳಿಗೆ 100 ರುಪೀಸ್ ಎಕ್ಸಾಮ್ ಫೀಸನ್ನು ಇಟ್ಕೊಂಡು ಅವರು 400 ರುಪೀಸನ್ನ ರಿಫಂಡ್ ಮಾಡ್ತಾರೆ. ಯಾವಾಗ ರಿಫಂಡ್ ಮಾಡ್ತಾರೆ ಅಂತ ಹೇಳಿದರೆ, ನೀವು ರಿಟರ್ನ್ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು. ನಿಮ್ಮ ರಿಟರ್ನ್ ಎಕ್ಸಾಮ್ ಆದ ನಂತರ ನಿಮಗೆ ಅಮೌಂಟು ರಿಫಂಡ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಈ ರಿಟರ್ನ್ ಟೆಸ್ಟ್ ಎಲ್ಲಿದೆ ಅಂತೇಳಿ ನೋಡೋದಾದರೆ ತಿರುವನಂತಪುರಂ, ಕೇರಳದಲ್ಲೇ ರಿಟರ್ನ್ ಟೆಸ್ಟ್ ಮಾಡೋವಂಥದ್ದು ಎಲ್ಲ ಕ್ಯಾಂಡಿಡೇಟಿಗೂ. ಆದ್ದರಿಂದ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭದ ದಿನಾಂಕ 12/8/2025 ಅಂದರೆ ಆಗಸ್ಟ್ 12ನೇ ತಾರೀಕು, ಮತ್ತು ಕೊನೆಯ ದಿನಾಂಕ 27/8/2025 ಅಂದರೆ ಆಗಸ್ಟ್ 27ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇದು ಅಮೌಂಟನ್ನು ಆನ್ಲೈನ್ ಮೂಲಕನೇ ಪೇ ಮಾಡಬೇಕು. ಅಪ್ಲಿಕೇಶನ್ ಕೂಡ ಅಷ್ಟೇ ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇನ್ನು ಕ್ಯಾಂಡಿಡೇಟಿಗೆ ಫಿಸಿಕಲ್ ಫಿಟ್ನೆಸ್ ಸ್ಟ್ಯಾಂಡರ್ಡ್ ಹೇಗಿರಬೇಕು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ರೀತಿ ಇರಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು. ಲಾಸ್ಟ್ ಡೇಟ್ ನೋಡೋದಾದರೆ 27/8 ಅಂದರೆ ಆಗಸ್ಟ್ 27ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ನಿಮ್ಮೆಲ್ಲ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲಿಕ್ಕಿರ್ತದೆ. ಅದನ್ನು ಮಿಸ್ ಮಾಡದೆ ಅಪ್ಲೋಡ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಇಸ್ರೋದಲ್ಲಿರುವಂತಹ ಹುದ್ದೆಗಳೇನಿದೆ, ಸಬ್ ಆಫೀಸರ್ ಇರ್ಬೋದು, ಫಿಟ್ಟರ್ ಇರ್ಬೋದು, ಅಥವಾ ಡ್ರೈವರ್ ಹುದ್ದೆ ಏನಿದೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.